ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3ರ ಹಿಂದಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. 1ನೇ ಮೇನ್ ಕ್ವಶನ್ ಬಹುವಿಕಲ್ಪೀಯ ಪ್ರಶ್ನೆಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಗರೀಬ್ ಶಬ್ದ ಕಾ ವಿಲೋಮ್ ರೂಪ ಹೈ. ಗರೀಬ್ ಅನ್ನೋ ಶಬ್ದದ ವಿರುದ್ಧ ಶಬ್ದ. ಗರೀಬ್ ಅಂದರೆ ಬಡವ. ಉತ್ತರ ಅಮೀರ್. 2. ಲೇಖಕ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ. ಲೇಖಕ್ ಈ ಶಬ್ದದ ಸ್ತ್ರೀಲಿಂಗ ರೂಪ ಯಾವುದು? ಲೇಖಿಕಾ. 3. ಕಮರ ಶಬ್ದ ಕಾ ಅನ್ಯವಚನ ರೂಪ ಹೈ. ಕಮರ ಅಂದರೆ ಕೊಠಡಿ, ಅದರ ಅನ್ಯವಚನ ಅಂದರೆ ಬಹುವಚನ ರೂಪ ಯಾವುದು ಅಂತ ಇಲ್ಲಿ ಅರ್ಥ. ಉತ್ತರ ಕಮ್ರೆ. 4ನೇದು ನಿಮ್ನಲಿಖಿತ್ ಮೇಸೆ. 4ನೇದು ನಿಮ್ನಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ಕೆಳಗಿನವುಗಳಲ್ಲಿ ಮೊದಲನೇ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಜಗಾನ. 2 ಮತ್ತು 3ನೇ ಶಬ್ದದ ನಂತರ ದೀರ್ಘ ಚಿಹ್ನೆ ಇದ್ದರೆ ಸಾಮಾನ್ಯವಾಗಿ ಅದು ಪ್ರಥಮ ಪ್ರೇರಣಾರ್ಥಕ. ಉದಾಹರಣೆಗೆ ಜಗಾನ. ದ್ವಿತೀಯ ಪ್ರೇರಣಾರ್ಥಕವನ್ನು ಕೇಳೋದಿಲ್ಲ, ಪ್ರಥಮ ಪ್ರೇರಣಾರ್ಥಕವನ್ನಷ್ಟೇ ಕೇಳೋದು. ಆದ್ದರಿಂದ ಪ್ರಥಮ ಪ್ರೇರಣಾರ್ಥಕ ಯಾವುದು ಅಂತಲೇ ನೀವು ಮನದಟ್ಟು ಮಾಡ್ಕೋಬೇಕು. ಜಗಾನ. ನೆಕ್ಸ್ಟ್ ಸದೈವ್ ಶಬ್ದ ಕಿಸಿ ಸಂಧಿ ಕಾ ಉದಾಹರಣೆ ಹೈ. ಸದೈವ್ ಅನ್ನೋ ಶಬ್ದ ಯಾವ ಸಂಧಿಗೆ ಉದಾಹರಣೆ? ಇದಕ್ಕೊಂದು ಕ್ಲೂ. ಐ ಮತ್ತು ಔ, ಐಕಾರ ಮತ್ತು ಔಕಾರ ಬಂತು ಅಂದರೆ ಅದು ವೃದ್ಧಿ ಸಂಧಿ. ಸದೈವ, ವನೌಷಧ ಈ ರೀತಿ ಶಬ್ದಗಳು ಬಂದರೆ ವೃದ್ಧಿ ಸಂಧಿ. ನೆಕ್ಸ್ಟ್ 6 ದೇಶ್ ವಿದೇಶ್ ಶಬ್ದ ಮೇ ಸಮಾಸ ಹೈ. ದೇಶ್ ವಿದೇಶ್ ಈ ಶಬ್ದದಲ್ಲಿ ಯಾವ ಸಮಾಸ ಇದೆ? 2 ಶಬ್ದಗಳು ಬಂದು ಮಧ್ಯದಲ್ಲಿ ಒಂದು ಸಂಯೋಜಕ ಚಿಹ್ನೆ ಇದ್ದರೆ ಅದು ದ್ವಂದ್ವ ಸಮಾಸ ಅಂತ ನೆನ್ಪಿಟ್ಕೋಬೇಕು. ದ್ವಂದ್ವ ಸಮಾಸ್. ನೆಕ್ಸ್ಟ್ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ವಾಕ್ಯ ಆದಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಪ್ರಶ್ನೆ ಚಿಹ್ನೆ ಇದೆ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೈ. ಈ ವಾಕ್ಯದಲ್ಲಿರುವ ವಿರಾಮ ಚಿಹ್ನೆ ಯಾವುದು? ಪ್ರಶ್ನೆ ಚಿಹ್ನೆ. ನೆಕ್ಸ್ಟ್ ಆಪ್ ಸಾಧಾರಣ ರೋಬೋಟ್ ಡ್ಯಾಶ್ ಕಾಮ್ ಚಲಾ ಸಕ್ತೆ ಹೈ. ಇಲ್ಲಿ ಡ್ಯಾಶ್ ಅಂತ ಇದೆಯಲ್ಲ ಖಾಲಿ ಜಾಗ, ಅಲ್ಲಿ ರಿಕ್ತ ಸ್ಥಾನ ಮೇ ಸಹಿ ಕಾರಕ್ ಚಿಹ್ನೆ ಹೋಗ. ಸರಿಯಾದ ವಿಭಕ್ತಿ ಪ್ರತ್ಯಯ ಚಿಹ್ನೆ ಅಂದರೆ ಕಾರಕ್ ಯಾವುದು? ಆಪ್ ಸಾಧಾರಣ ರೋಬೋಟ್ ಸೆ ಕಾಮ್ ಚಲಾ ಸಕ್ತೆ ಹೈ. ಸೆ. 2ನೇ ಮೇನ್ ಕ್ವಶನ್ ಅನುರೂಪತಾ ಪ್ರಶ್ನೆ. ಗಿಲ್ಲು ರೇಖಾಚಿತ್ರ. 9ನೇ ಪ್ರಶ್ನೆ ಇದು. ಕಾಶ್ಮೀರಿ ಸೇಬ್ ಡ್ಯಾಶ್. ಗಿಲ್ಲು ರೇಖಾಚಿತ್ರ, ಕಾಶ್ಮೀರಿ ಸೇಬು ಅದು ಯಾವ ಪ್ರಕಾರ? ಕಹಾನಿ, ಅದೊಂದು ಕಥೆ. ಜಲಾಲುದ್ದೀನ್ ಜೀಜಾ, ಶಂಸುದ್ದೀನ್ ಚಚೇರೆ ಭಾಯಿ. ನೆಕ್ಸ್ಟ್ ಕ್ವಶನ್ ಹಾಥಿ ಜಂಗಲಿ ಜಾನುವರ್. ಆನೆ ಕಾಡು ಪ್ರಾಣಿ, ಭೈಂಸ್ ಪಾಲ್ತು ಜಾನುವರ್ ಸಾಕು ಪ್ರಾಣಿ. ಕೃಷ್ಣ ಕೋ ಚಿಡಾನೆ ವಾಲ ಬಲರಾಮ್. ಕೃಷ್ಣನನ್ನು ಅಣಗಿಸುವವನು, ಛೇಡಿಸುವವನು ಬಲರಾಮ. ಕೃಷ್ಣ ಕೋ ಮನಾನೆ ವಾಲಿ, ಕೃಷ್ಣನನ್ನು ಸಮಾಧಾನಗೊಳಿಸುವವಳು ಯಶೋಧ, ಕೃಷ್ಣನ ತಾಯಿ ಯಶೋದೆ. 3ನೇ ಮೇನ್ ಕ್ವಶನ್ ಏಕೈಕ ವಾಕ್ಯ ಮೇ ಉತ್ತರ ಲಿಖಿಯೇ. ಪೂರ್ಣ ವಾಕ್ಯ ಮೇ ಲಿಖಿಯೇ. ದೋನೋ ದೋಸ್ತೋನೆ ಕ್ಯಾ ತೈ ಕಿಯಾ. ಇಬ್ಬರು ಸ್ನೇಹಿತರು ಏನು ಡಿಸೈಡ್ ಮಾಡಿದರು, ಏನು ತೀರ್ಮಾನ ಮಾಡಿದರು? ಉತ್ತರ ದೋನೋ ದೋಸ್ತೋನೆ ತೈ ಕಿಯಾ ಕಿ ವೇ ಮಕಾನ್ ಬನಾಯೆಂಗೆ. ಅವರಿಬ್ಬರು ಒಂದು ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರು. ನೆಕ್ಸ್ಟ್ ಕ್ವಶನ್ ಕಿಸ್ ನಗರ್ ಕೋ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೈ. ಯಾವ ನಗರವನ್ನು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ? ಬೆಂಗಳೂರು ನಗರಕ್ಕೂ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೈ. ನಮ್ಮ ಬೆಂಗಳೂರು ನಗರವನ್ನು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಆಧುನಿಕ ಮಾನವ ಕಾ ಯಾನ್ ಕಹಾ ಜಾ ರಹಾ ಹೈ. ಆಧುನಿಕ ಮನುಷ್ಯನ ಯಾನ ಯಾವ ಕಡೆಗೆ ಸಾಗ್ತಾ ಇದೆ? ಅಭಿನವ್ ಮನುಷ್ಯ ಪದ್ಯದ್ದು. ಉತ್ತರ ಆಧುನಿಕ ಮಾನವ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಅವನ ಪ್ರಯಾಣ ಈಗ ಗಗನದತ್ತ ಸಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ತುಳಸಿದಾಸ್ ಜಿ ಸಂತ ಕಿ ತುಲನಾ ಕಿಸಸೆ ಕರ್ತೆ ಹೈ. ತುಳಸಿದಾಸರು ಸಂತನನ್ನು ಯಾವುದರೊಂದಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ? ತುಳಸಿದಾಸ್ ಜಿ ಸಂತ ಕಿ ತುಲನಾ ಹಂಸ ಪಕ್ಷಿ ಸೆ ಕರ್ತೆ ಹೈ. ಸಂತನನ್ನು ಒಂದು ಹಂಸ ಪಕ್ಷಿಗೆ ಅವರು ಹೋಲಿಸ್ತಾ ಇದ್ದಾರೆ. ನೆಕ್ಸ್ಟ್ 4ನೇ ಮೇನ್ ಕ್ವಶನ್ ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿಯೇ. ಇದರಲ್ಲಿ ಮೊದಲನೇದು ಕ್ರಮವಾಗಿ ಅದು 17ನೇ ಪ್ರಶ್ನೆ. ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ. ಕಾಶ್ಮೀರಿ ಸೇಬ್ ಪಾಠದ್ದು. ಅಂಗಡಿಯವನು ತನ್ನ ನೌಕರನಿಗೆ ಕೂಗಿ ಏನೋ ಹೇಳ್ತಾನೆ. ಏನು ಹೇಳ್ದ? ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕಹಾ ಕಿ ಸುನೋ ಆದ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ ಚುನ್ಕರ್ ಲಾನ. ಅರ್ಧ ಸೇರು ಕಾಶ್ಮೀರಿ ಸೇಬು ತೊಗೊಂಬ, ಆರ್ಸ್ ತೊಗೊಂಬ ಅಂತ ಅವನು ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್
जलालुद्दीन ने कलाम जी को नई दुनिया का बोध कैसे कराया. ಅಹಮದ್ ಜಲಾಲುದ್ದೀನ್ ಅಂತ ಒಬ್ಬ ವ್ಯಕ್ತಿ ಬರ್ತಾರಲ್ಲ ಅದರಲ್ಲಿ ಮೇರೆ ಬಚ್ಪನ್ನಲ್ಲಿ ಅವರು ಕಲಾಂ ಅವರಿಗೆ ಒಂದು ಹೊಸ ಜಗತ್ತನ್ನು ಪರಿಚಯ ಮಾಡಿಸಿದರು. ಯಾವ ರೀತಿ ಮಾಡಿಸಿದರು ಅಂತ ಇಲ್ಲಿ ಅರ್ಥ. उत्तर नोड़ोಣ. जलालुद्दीन कलाम जी को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान के बारे में बताते रहते थे. ಜಲಾಲುದ್ದೀನ್ ಅವರು ಕಲಾಂ ಅವರಿಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಚಿಕಿತ್ಸಾ ವಿಜ್ಞಾನದ ಬಗ್ಗೆ ಹಲವಾರು ಸಂಗತಿಗಳನ್ನು ಹೇಳ್ತಾ ಇದ್ದರು. इस तरह अहमद जलालुद्दीन ने कलाम जी को सीमित दायरे से बाहर निकालकर नई दुनिया का बोध कराया. ಈ ರೀತಿ ಅಹಮದ್ ಜಲಾಲುದ್ದೀನ್ ಅವರು ಕಲಾಂ ಅವರನ್ನು ಒಂದು ಸಂಕುಚಿತ ಜಗತ್ತಿನಿಂದ ಹೊರ ಕರ್ಕೊಂಬಂದು ವಿಶಾಲವಾದ ಜಗತ್ತನ್ನು ಪರಿಚಯಿಸಿದರು. नेक्स्ट, लेखक ने कमरा छोड़कर जाने का निर्णय क्यों लिया. ईमानदारों के सम्मेलन में 9ನೇ ಪಾಠ ಅದರದ್ದು ಪ್ರಶ್ನೆ ಇದು. ಲೇಖಕರು ಕಡೆಗೆ ರೂಮ್ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದರು. ಯಾಕೆ? ಉತ್ತರ, ಸಮ್ಮೇಳನ ಮೇ ಕೈ ಚೋರಿಯಾ ಹೋನೆ ಲಗಿ ಥಿ. ಸಮ್ಮೇಳನಗಳಲ್ಲಿ ಒಂದಲ್ಲ ಅನೇಕ ಕಳ್ಳತನಗಳಾಗಲಿಕ್ಕೆ ಶುರುವಾಗಿತ್ತು. ಜಿಸ್ಮೆ ಲೇಖಕ್ ಕಿ ಭಿ ಕೈ ಚೀಜೆ ಚುರಾ ಲಿ ಗಯಿ. ಆ ಸಮ್ಮೇಳನದಲ್ಲಿ ಲೇಖಕರು ಸಹ ಹಲವಾರು ವಸ್ತುಗಳನ್ನು ಕಳ್ಕೊಂಡ್ರು. ಇಸ್ಸೆ ದುಃಖಿ ಹೋಕರ್ ಲೇಖಕನೇ ಕಮ್ರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಲಿಯಾ. ಈ ಸಂಗತಿಯಿಂದ ಬೇಜಾರಾಗ್ಬಿಟ್ಟು ಲೇಖಕರು ಕೋಣೆ ಬಿಟ್ಟು ಹೋಗಬೇಕು, ರೂಮ್ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದರು. नेक्स्ट क्वेश्चन, बाल शक्ति ಇದು. ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ ಕಿ ಪ್ರಶಂಸಾ ಕೈಸೆ ಕಿ. ಅಲ್ಲಿ ಕಲೆಕ್ಟರ್ ಬಂದಿದ್ರಲ್ಲ ಸಮಾರಂಭಕ್ಕೆ, ಅವರು ಬಾಲಶಕ್ತಿ ತಂಡವನ್ನು ಮುಕ್ತ ಕಂಠದಿಂದ ಹೊಗಳಿದರು. ಪ್ರಶಂಸಾ ಕಿ, ಅದು ಹೇಗೆ ಹೊಗಳಿದ್ರು ಅಂತ ಕೇಳಿದ್ದಾರೆ ಇಲ್ಲಿ. ಉತ್ತರ, ಅವ್ರು ಹೇಳ್ತಾರೆ, गांव को साफ सुथरा देखकर प्रसन्नता व्यक्त करते हुए ಕಲೆಕ್ಟರ್ ಕಹತೆ ಹೈ ಕಿ. ಸ್ವಚ್ಛವಾಗಿರ್ತಕ್ಕಂಥ ಊರನ್ನು ನೋಡಿಬಿಟ್ಟು ಬಹಳ ಖುಷಿಯಾಗಿ ಕಲೆಕ್ಟರ್ ಏನು ಹೇಳ್ತಾರಪ್ಪ ಅಂತಂದರೆ, ಬಚ್ಚೋನೆ ಗಾಂವ್ ಕೋ ನಯಾ ಜೀವನ್ ದಿಯಾ ಹೈ. ಮಕ್ಕಳು ಈ ಊರಿಗೆ ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಸಬ್ನೆ ಮಿಲ್ಕರ್ ಗಾಂವ್ ಕೋ ಸ್ವಚ್ಛ ವಾತಾವರಣ ದಿಯಾ ಹೈ. ಎಲ್ಲ ಸೇರಿಬಿಟ್ಟು ಊರಿಗೆ ಒಂದು ಹೊಸ ವಾತಾವರಣ ಕೊಟ್ಟಿದ್ದಾರೆ. ಬಾಲ್ ಶಕ್ತಿ ಕೆ ಕಾರಣ ಗಾಂವ್ ಆದರ್ಶ ಗಾಂವ್ ಬನ್ ಗಯಾ ಹೈ. ಈ ಬಾಲಶಕ್ತಿ ತಂಡದ ಕಾರಣದಿಂದಾಗಿ ಊರು ಒಂದು ಆದರ್ಶ ಗ್ರಾಮವಾಗಿ ಬದಲಾಗಿದೆ. नेक्स्ट 21. आधुनिक मानव ने प्रकृति के किन किन तत्वों पर विजय पाई है. ಅಭಿನವ ಮನುಷ್ಯ. ಆಧುನಿಕ ಮಾನವ, ನವಮಾನವ ಇದಾನಲ್ಲ, ಅವನು ಪ್ರಕೃತಿಯ ಯಾವ ಯಾವ ತತ್ವಗಳ ಎಲಿಮೆಂಟ್ಗಳ ಮೇಲೆ ನಿಯಂತ್ರಣವನ್ನು ಅಂದರೆ ಗೆಲುವನ್ನು ಸಾಧಿಸಿದ್ದಾನೆ. ಉತ್ತರ, ಆಜ್ ಮನುಷ್ಯನೇ ಅಥವಾ ಮಾನವನೇ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೈ. ಇವತ್ತು ಮನುಷ್ಯ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ಗೆಲುವನ್ನು ಸಾಧಿಸಿದ್ದಾನೆ. ಮನುಷ್ಯ ಕೆ ಕರೋಮೆ ವಾರಿ ವಿದ್ಯುತ್ ಭಾಪ್ ಬಂದೇ ಹುವೆ ಹೈ. ಮನುಷ್ಯನ ಕೈಗಳಲ್ಲೇ ನೀರು, ವಿದ್ಯುತ್ ಮತ್ತು ಆವಿ ಬಂದಿಯಾಗಿವೆ. ಮನುಷ್ಯ ಕೆ ಹುಕುಂ ಪರ್ ಪವನ್ ಕಾ ತಾಪ್ ಚಡ್ತಾ ಉತರ್ತಾ ಹೈ. ಮನುಷ್ಯನ ಆಜ್ಞೆ ಮೇರೆಗೆ ಗಾಳಿಯ ತಾಪಮಾನ ಹೆಚ್ಚಾಗುತ್ತೆ ಮತ್ತು ಕಡಿಮೆಯಾಗುತ್ತೆ. ಮನುಷ್ಯ ಗಿರಿ ಸಿಂಧು ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಮನುಷ್ಯ ಬೆಟ್ಟ, ನದಿ ಎಲ್ಲವನ್ನು ಒಂದೇ ಸಮನಾಗಿ ದಾಟ್ತಾ ಇದ್ದಾನೆ. ಮನುಜ್ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಅವನ ಯಾನ ಗಗನದತ್ತ ಸಾಗ್ತಾ ಇದೆ. ವ್ಯೋಮ್ ಸೆ ಪಾತಾಳ್ ತಕ್ ಮನುಷ್ಯ ಸಬ್ ಕುಚ್ ಜಾನ್ತಾ ಹೈ. ಆಕಾಶದಿಂದ ಪಾತಾಳದವರೆಗೆ ಅವನಿಗೆ ಎಲ್ಲ ಗೊತ್ತು, ಎಲ್ಲದರ ತಿಳುವಳಿಕೆ ಅವನಿಗೆ ಇದೆ. ಅವ್ರ ಮನುಷ್ಯ ಜ್ಞಾನ್ ಅವ್ರ ವಿಜ್ಞಾನ ಕಾ ಆಗಾರ್ ಹೈ. ಅಷ್ಟೇ ಅಲ್ಲ, ಮನುಷ್ಯ ಜ್ಞಾನ ಮತ್ತು ವಿಜ್ಞಾನದ ಭಂಡಾರವಾಗಿದ್ದಾನೆ, ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಇದು 2 ಮಾರ್ಕ್ಸಿಗೆ ಆಗಿರೋದ್ರಿಂದ ಇದರಲ್ಲಿ 3-4 ಪಾಯಿಂಟು ಅಥವಾ 3 ಪಾಯಿಂಟ್ ಆದರೂ ಬರೀಲೇಬೇಕು. ಯಶೋಧ ಮನ್ ಹಿ ಮನ್ ಕ್ಯೋ ಖುಷ್ ಹೋ ಜಾತಿ ಹೈ. ಶ್ರೀಕೃಷ್ಣ ಬಂದು ಅಮ್ಮನ ಹತ್ರ, ಅಂದರೆ ಅಮ್ಮ ಯಶೋಧೆ ಹತ್ರ ಅಣ್ಣನ ಬಗ್ಗೆ ಒಂದು ಕಂಪ್ಲೇಂಟ್ ಲಿಸ್ಟನ್ನು ಕೊಡ್ತಾನೆ. ಅವನನ್ನು ನೋಡಿಬಿಟ್ಟು ಯಶೋಧೆ ಮನಸ್ಸಿನಲ್ಲೇ ಬಹಳ ಖುಷಿ ಪಡ್ತಾಳೆ. ಯಾಕೆ ಅಂತ, ಬಾಲ್ ಕೃಷ್ಣಕ್ಕೆ ಕ್ರೋಧ ಭರೆ ಮುಗ್ಧ ಮುಖ ಕೋ ದೇಖಕರ್ और उसके भोलेपन से आकर्षित होकर ಯಶೋಧ ಮನ್ ಹಿ ಮನ್ ಖುಷ್ ಹೋ ಜಾತಿ ಹೈ. ಅವನ ಮುದ್ದಾದ ಮುಗ್ಧ ಮುಖವನ್ನು ಕಂಡು ಮತ್ತು ಅವನ ಮುಗ್ಧತೆ, ಹಸುಳೆತನವನ್ನು ಕಂಡು ಆಕರ್ಷಿತಳಾಗ್ತಾಳೆ ಅವಳು. ಹಾಗಾಗಿ ಅವಳು ಮನಸ್ಸಿನಲ್ಲೇ ಖುಷಿ ಪಡ್ತಾಳೆ. ಸೌರಮಂಡಲ್ ಮೇ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ. ಸೌರಮಂಡಲದಲ್ಲಿ ಶನಿ ಗ್ರಹದ ಸ್ಥಾನ ಏನು, ಅಥವಾ ಶನಿ ಕಾ ವಾಯುಮಂಡಲ್ ಕಿನ್ ಕಿನ್ ಗ್ಯಾಸೋं से ಬನಾ ಹೈ. ಶನಿಯ ವಾಯುಮಂಡಲ ಯಾವ್ಯಾವ ಗ್ಯಾಸ್ಗಳಿಂದ ನಿರ್ಮಾಣವಾಗಿದೆ. ಉತ್ತರ,
सौरमंडल में शनि ग्रह दूसरा बड़ा ग्रह है। सौरमंडलದಲ್ಲಿ ಶನಿ ಎರಡನೇ ಅತಿ ದೊಡ್ಡ ಗ್ರಹ। सौरमंडल के सबसे बड़े ग्रह बृहस्पति के बाद शनि ग्रह की कक्षा आती है। ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ, ಬೃಹಸ್ಪತಿ ಅಂತ ಕರೀತಾರೆ. ಬೃಹಸ್ಪತಿಯ ನಂತರ ಅಂದರೆ ಗುರುಗ್ರಹದ ನಂತರ ಶನಿಯ ಕಕ್ಷೆ ಬರುತ್ತದೆ. ನಂತರ ಬರೋದೇ ಶನಿ. ಇನ್ನೊಂದು ಪ್ರಶ್ನೆ ಉತ್ತರ ನೋಡೋಣ. ಶನಿ का वायुमंडल किन किन गैसों से बना है? ಶನಿಯ ವಾಯುಮಂಡಲ ಯಾವ ಯಾವ ಗ್ಯಾಸ್ಗಳಿಂದ ನಿರ್ಮಾಣವಾಗಿದೆ? शनि का वायुमंडल हाइड्रोजन, हीलियम, मीथेन तथा एमोनिया आदि गैसों से बना है अथवा निर्माण हुआ है। नेक्स्ट, शास्त्र में सत्य बोलने का तरीका कैसे समझाया गया है? ಶಾಸ್ತ್ರಗಳಲ್ಲಿ ಸತ್ಯವನ್ನು ಹೇಳುವ ವಿಧಾನವನ್ನು ಯಾವ ರೀತಿ ಹೇಳಲಾಗಿದೆ? ಅಥವಾ ಮೀನಾ ಮೇಡಮ್ छात्रों को अंत में क्या संदेश देती हैं? ಮೀನಾ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಕಟ್ಟ ಕಡೆಯಲ್ಲಿ ಯಾವ ಸಂದೇಶವನ್ನು ಕೊಡ್ತಾರೆ? ಮೊದಲನೇದು ಸತ್ಯಕ್ಕೆ ಮಹಿಮಾ, ಎರಡನೇದು ನಾಗರಿಕ ಕರ್ತವ್ಯ. ಆ ಪಾಠದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗ ಉತ್ತರ. ಶಾಸ್ತ್ರ में सत्य बोलने को कुछ इस तरह समझाया गया है. ಈ ರೀತಿ ತಿಳಿಸಿ ಹೇಳಲಾಗಿದೆ. सत्यम ब्रूयात प्रियम ब्रूयात ना ब्रूयात सत्यम अप्रियम. अर्थात सच बोलो जो दूसरों को प्रिय लगे, अप्रिय सत्य मत बोलो. ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇನ್ನೊಬ್ಬರಿಗೆ ಹಿತ ಅನಿಸ್ಬೇಕು ಅಂಥ ಸತ್ಯವನ್ನು ಮಾತ್ರ ಹೇಳಬೇಕು, ಇನ್ನೊಬ್ಬರಿಗೆ ಕಠೋರ ಅಥವಾ ಅಪ್ರಿಯ ಅಂತ ಅನಿಸುತ್ತಲ್ಲ ಅಂಥ ಸತ್ಯವನ್ನು ಹೇಳಬಾರದು. ಮೀನಾ ಮೇಡಮ್ ಅವ್ರ ಬಗ್ಗೆ ಅವರು ಅಂತಿಮವಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳಿದರು ಅಂತ. ಆಜ್ ಕೆ ಬಚ್ಚೆ ಕಲ್ ಕೆ ನಾಗರಿಕ ಹೈ. ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು. ವಿದ್ಯಾರ್ಥಿಯೋ ಆಜ್ ಸೆ ನಹಿ ನಹಿ ಅಬ್ ಸೆ ಹಿ. ವಿದ್ಯಾರ್ಥಿಗಳೇ, ಇವತ್ತಿನಿಂದ ಅಲ್ಲಲ್ಲ ಈಗಿನಿಂದಲೇ ಆಪ್ ಇನ್ ಕರ್ತವ್ಯೋ ಕಾ ಪಾಲನ್ ಕರ್ನಾ ಶುರು ಕರೋ. ನೀವೆಲ್ಲ ಈ ನಾಗರಿಕರ ಕರ್ತವ್ಯಗಳಿದಾವಲ್ಲ ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡಿ. ಇಸಸೆ ಆಪ್ಕಾ ಹಿತ ತೋ ಹೋಗಾ ಹಿ ದೇಶ ಕಾ ಕಲ್ಯಾಣ ಭಿ ಹೋಗಾ. ಇದರಿಂದ ನಿಮ್ಮ ಹಿತ ಅಂತೂ ಹಾಗೇ ಆಗುತ್ತೆ, ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿನೂ ಸಹ ಆಗುತ್ತೆ, ಕಲ್ಯಾಣ ಆಗುತ್ತೆ. फिफ्थ मेन क्वेश्चन, 3-4 वाक्यों में उत्तर लिखिए. गिल्लू के प्रति महादेवी वर्मा जी की ममता का वर्णन कीजिए. ಗಿಲ್ಲುವಿನ ಬಗ್ಗೆ ಮಹಾದೇವಿ ವರ್ಮಾ ಅವರಿಗಿದ್ದ ಮಮತೆಯನ್ನು ವರ್ಣಿಸಿ. उत्तर, घायल गिल्लू को हौले से उठाकर अपने कमरे में लाती है. ಮಹಾದೇವಿ ವರ್ಮಾ ಅವರು ಗಾಯಗೊಂಡಿದ್ದ ಗಿಲ್ಲುವನ್ನು ನಿಧಾನವಾಗಿ ಎತ್ಕೊಂಡು ತನ್ನ ಕೋಣೆಯೊಳಗೆ ತರ್ತಾರೆ. रूई से रक्त पहुँचती है, घावों पर पेंसिलिन का मरहम लगाती है. ಹತ್ತಿಯಿಂದ ರಕ್ತವನ್ನು ಒರೆಸಿ ಗಾಯಗಳ ಮೇಲೆ ಪೆನ್ಸಿಲಿನಿನ ಪುಡಿಯನ್ನು ಹಚ್ತಾರೆ, ಚಿಕಿತ್ಸೆ ಮಾಡ್ತಾರೆ. प्यार से गिल्लू कहकर बुलाती है, फूल रखने की डलिया में घर बनाती है. ಅಳಿಲನ್ನು ಪ್ರೀತಿಯಿಂದ ಗಿಲ್ಲು ಅಂತ ಕರೀತಾರೆ, ಜೊತೆಗೆ ಹೂ ಬುಟ್ಟಿಯೊಂದನ್ನು ತೆಗೆದುಕೊಂಡು ಅದರ ಮನೆ ಮಾಡಿಕೊಡ್ತಾರೆ. ಖಾನೆ ಕೆ ಲಿಯೆ ಕಾಜು और ಬಿಸ್ಕುಟ್ ದೇತಿ है. ಅದಕ್ಕೆ ತಿನ್ನಲಿಕ್ಕೆ ಕಾಜು, ಗೋಡಂಬೆ ಮತ್ತು ಬಿಸ್ಕುಟನ್ನು ಕೊಡ್ತಾರೆ. थाली के पास बिठाकर चावल का एक एक दाना बड़ी सफाई से खाना सिखाती है. ತಟ್ಟೆ ಹತ್ರನೇ ಕೂತ್ಕೊಂಡು ಒಂದೊಂದೇ ಅನ್ನದಾಗಳನ್ನು ಬಹಳ ಕ್ಲೀನಾಗಿ ತಿನ್ನೋದನ್ನು ಕಲಿಸ್ತಾರೆ. ಅಂತಿಮ ಸಮಯ में ಹೀಟರ್ ಜಲಾಕರ್ ಉಷ್ಣತಾ ದೇತಿ है. ಗಿಲ್ಲುವಿನ ಅಂತಿಮ ದಿನ ಬಂದಾಗ ಹೀಟರನ್ನು ಹಚ್ಚಿಬಿಟ್ಟು ಅದಕ್ಕೆ ಉಷ್ಣತೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೋಂಜುಹಿ ಲತಾಕ್ಕೆ ನೀಚೆ ಸಮಾಧಿ ಬನಾತಿ है. ಅದು ಸತ್ತ ನಂತರ ಸೋಂಜುಹಿ ಲತೆಯ ಕೆಳಗೆ ಅಂದರೆ ಬಳ್ಳಿಯ ಕೆಳಗೆ ಅದರ ಸಮಾಧಿಯನ್ನು ಮಾಡ್ತಾರೆ. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ, ಸ್ಪಷ್ಟ ಕೀಜಿಯೆ. ಇಂಟರ್ನೆಟ್ ಅನ್ನೋದು ನಿಜವಾಗ್ಲೂ ಒಂದು ವರದಾನ, ಸ್ಪಷ್ಟಪಡಿಸಿ. ಇಂಟರ್ನೆಟ್ ಕೆ ದ್ವಾರ. ಉತ್ತರ, ಇಂಟರ್ನೆಟ್ ಕೆ ದ್ವಾರ ಘರ್ ಬೈಠೆ ಬೈಠೆ ಖರೀದಾರಿ ಕರ್ ಸಕ್ತೆ ಹೈ. ಇಂಟರ್ನೆಟ್ ಮೂಲಕ ನಾವು ಮನೆಯಲ್ಲಿ ಕುಳಿತುಕೊಂಡೇ ಯಾವುದೇ ವಸ್ತುವನ್ನು ಖರೀದಿ ಮಾಡ್ಬೋದು. कोई भी बिल भर सकते हैं, ಯಾವುದೇ ಬಿಲ್ಲನ್ನು ಕಟ್ಬೋದು. इंटरनेट बैंकिंग द्वारा दुनिया के किसी भी कोने में जितनी भी चाहे रकम भेजी जा सकती है. इंटरनेट ಬ್ಯಾಂಕಿಂಗ್ ಮೂಲಕ ಜಗತ್ತಿನ ಯಾವುದೇ ಒಂದು ಮೂಲೆಗೆ ಎಷ್ಟೇ ದುಡ್ಡನ್ನು ನಾವು ಕಳಿಸ್ಬೋದು. ಸಚಿತ್ರ ಸಂಭಾಷಣೆ ಕಿಯಾ ಜಾ ಸಕ್ತಾ ಹೈ. ಸಚಿತ್ರ ಸಂಭಾಷಣೆ ಅಂದರೆ ವಿಡಿಯೋ ಕಾಲಿಂಗನ್ನು ಮಾಡ್ಬೋದು, ಚರ್ಚೆ ಮಾಡ್ಬೋದು, ಮಾತಾಡ್ಬೋದು. सोशल नेटवर्किंग द्वारा दुनिया के किसी भी देश के रहन सहन वेशभूषा की जानकारी प्राप्त कर सकते हैं. ಸೋಷಿಯಲ್ ನೆಟ್ವರ್ಕಿಂಗಿನ ಮೂಲಕ ಜಗತ್ತಿನ ಯಾವುದೇ ದೇಶದ ರೀತಿ ನೀತಿ, ವೇಷಭೂಷಣ ಇತ್ಯಾದಿಗಳ ಮಾಹಿತಿಯನ್ನು ನಾವು ಪಡ್ಕೋಬೋದು. ಮುಕ್ತ ಸಂಭಾಷಣೆ ಭಿ ಸಂಭವ ಹೈ, ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಇಸಿಲಿಯೇ ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ ಹೈ. ಆದ್ದರಿಂದ ಇಂಟರ್ನೆಟ್ ಅನ್ನೋದು ಒಂದು ವರದಾನ, ವರವಾಗಿದೆ. ಸಕ್ಸೇನಾ ಪರಿವಾರ ರೋಬೋನಿಲ್ ಕೋ ಪಾಕರ್ ಖುಷ್ ಥಾ, ಕ್ಯೋ? ವಿವರಣ ದೀಜಿಯೇ. ಸಕ್ಸೇನಾ ಕುಟುಂಬ ರೋಬೋನಿಲ್ ಅನ್ನೋ ರೋಬೋಟನ್ನು ಪಡ್ಕೊಂಡು ಮನೆಗೆ ಬಂದ ಮೇಲೆ ತುಂಬ ಖುಷಿಯಾಗಿತ್ತು, ಯಾಕೆ ವಿವರಿಸಿ ಅಂತ ಕೇಳಿದ್ದಾರೆ.
सक्सेना परिवार रोबोनिल को पाकर खुश था. ತುಂಬ ಖುಷಿಯಾಗಿತ್ತದು. ಯಾಕಂದರೆ ವಹ ಘರ್ ಕೆ ಸಭಿ ಕಾಮೋं को ಕುಶಲತಾ से करता था. ಮನೆಯ ಎಲ್ಲ ಕೆಲಸಗಳನ್ನು ಬಹಳ ಕುಶಲತೆಯಿಂದ ಅದು ಮಾಡ್ತಾ ಇತ್ತು. जिससे परिवार का जीवन आसान हो गया था. ಇದರಿಂದ ಆ ಪರಿವಾರದ ಜೀವನ ಸುಲಭವಾಯಿತು. रोबोनिल सुबह नाश्ता बनाने से लेकर मेहमानों के लिए दरवाज़ा खोलने, बच्चों को कहानियाँ सुनाने, उनका होमवर्क कराने और परिवार के ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಕರ್ನೆ ತಕ್ ಸಭಿ ಕಾಮ್ ಕರ್ತಾ ಥಾ. ಅದೆಲ್ಲ ಕೆಲಸವನ್ನು ಮಾಡ್ತಾ ಇತ್ತು. ಬೆಳಿಗ್ಗೆ ನಾಷ್ಟ ಮಾಡಿಸೋದ್ರಿಂದ ಹಿಡಿದು ಅತಿಥಿಗಳನ್ನು ಸ್ವಾಗತಿಸಲು ಬಾಗಿಲು ತೆಗೆಯೋದು, ಮಕ್ಕಳಿಗೆ ಕಥೆ ಹೇಳೋದು, ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಜೊತೆಗೆ ಆ ಕುಟುಂಬದ ಮುಖ್ಯಸ್ಥ ಸಕ್ಸೇನಾ ಅವರಿಗೆ ವರ್ಡ್ ಪ್ರೊಸೆಸರಲ್ಲಿ ಸಹಾಯ ಮಾಡೋದು. ವಹ ಶಾಮ್ ಕೋ ಪರಿವಾರ ಕೆ ಕುತ್ತೆ ಕೋ ಘುಮಾನೆ ಭಿ ಲೇ ಜಾತಾ ಥಾ. ಸಂಜೆ ಸಾಕು ನಾಯಿ ಇತ್ತಲ್ಲ, ಆ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇತ್ತು. जिससे परिवार के सदस्यों को बहुत राहत मिली थी. ಇಷ್ಟೆಲ್ಲ ಕೆಲಸಗಳಿಂದ ಕುಟುಂಬದ ಸದಸ್ಯರಿಗೆ ಬಹಳ ನಿರಾಳ ಅನಿಸಿತ್ತು. ನೆಕ್ಸ್ಟ್ ಕ್ವಶನ್, ಬಚೇಂದ್ರಿ ಪಾಲ್ ಕಿ ಶಿಕ್ಷಾ ಕೆ ಬಾರೆ ಮೇ ಲಿಖಿಯೇ. ಬಚೇಂದ್ರಿ ಪಾಲ್ ಅವರ ಶಿಕ್ಷಣದ ಬಗ್ಗೆ ಬರೆಯಿರಿ. ಉತ್ತರ, बचेंद्री को बचपन में रोज़ 5 किलोमीटर पैदल चलकर स्कूल जाना पड़ता था. 5 किलोमीटर ನಡ್ಕೊಂಡು ಬಾಲ್ಯದಲ್ಲಿ ಅವರು ಸ್ಕೂಲಿಗೆ ಹೋಗಬೇಕಾಗಿತ್ತು. सिलाई का काम करके पढ़ाई का खर्च जुटाने लगी. ಬಟ್ಟೆ ಹೊಲಿದು ಓದಿನ ಖರ್ಚನ್ನು ದುಡಿಲಿಕ್ಕೆ ಪ್ರಾರಂಭ ಮಾಡಿದರು, ಹೊಂದಿಸ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಬಚೇಂದ್ರಿನ ಸಂಸ್ಕೃತ ವಿಷಯ ಮೇ MA ತಥಾ B.Ed ಕಿ ಪಢಾಯಿ ಕಿ. ಸಂಸ್ಕೃತದಲ್ಲಿ MA ಮತ್ತು B.Ed ಪದವಿಯನ್ನು ಮಾಡಿಕೊಂಡ್ರು. ಪಢಾಯಿ ಕೆ ಸಾಥ್ ಸಾಥ್ ಬಚೇಂದ್ರಿನೇ ಪರ್ವತಾರೋಹಣ ಕಾ ಪ್ರಶಿಕ್ಷಣ ಲಿಯಾ ಥಾ. ಓದಿನ ಜೊತೆಗೆ ಪರ್ವತಾರೋಹಣದ ಪ್ರಶಿಕ್ಷಣ ಅಂದರೆ ಟ್ರೈನಿಂಗನ್ನು ಸಹ ಅವರು ಪಡ್ಕೊಂಡಿದ್ದರು. ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಶಿಲ್ಪಕಲೆಯನ್ನು ಪರಿಚಯಿಸಿ. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೈ. ಕರ್ನಾಟಕ ರಾಜ್ಯದ ಶಿಲ್ಪಕಲೆ ಬಹಳ ವಿಶಿಷ್ಟವಾಗಿದೆ. ಹಂಪಿ ಬಾದಾಮಿ ಪಟ್ಟದಕಲ್ಲು ಕಿ ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ ಹೈ. ಹಂಪಿ, ಬಾದಾಮಿ, ಪಟ್ಟದಕಲ್ಲು ಇಲ್ಲಿನ ಶಿಲ್ಪಕಲೆ ಮತ್ತು ವಾಸ್ತುಕಲೆ ತುಂಬ ಅದ್ಭುತವಾಗಿದೆ. ಬೇಲೂರು, ಹಳೇಬೀಡು, ಸೋಮನಾಥ್ಪುರ के मंदिरों में पत्थर की मूर्तियाँ सजीव लगती हैं. ಬೇಲೂರು, ಹಳೇಬೀಡು, ಸೋಮನಾಥ್ಪುರದ ಮಂದಿರಗಳಲ್ಲಿ ಏನು ಶಿಲ್ಪಗಳಿದಾವಲ್ಲ, ಮೂರ್ತಿಗಳಿದಾವಲ್ಲ, ಕಲ್ಲಿನ ಮೂರ್ತಿಗಳು, ಅವು ಜೀವಂತ ಏನೋ ಅಂತ ಅನಿಸುತ್ತೆ. ಶ್ರವಣ ಬೆಳಗೊಳ ಮೇ ಗೊಮಟೇಶ್ವರ ಕಿ ಏಕಶಿಲಾ ಪ್ರತಿಮಾ ಹೈ. ಶ್ರವಣ ಬೆಳಗೊಳದಲ್ಲಿ ಗೊಮಟೇಶ್ವರನ ಏಕಶಿಲಾ ಪ್ರತಿಮೆ ಇದೆ, 57 ಅಡಿ ಇರೋದು. ವಿಜಯಪುರಕ್ಕೆ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾ ಕಾ ಅದ್ವಿತೀಯ ದೃಷ್ಟಾಂತ ಹೈ. ವಿಜಯಪುರದಲ್ಲಿರ್ತಕ್ಕಂಥ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲೆಯ ಒಂದು ಅದ್ಭುತ ಉದಾಹರಣೆಯಾಗಿದೆ ವಾಸ್ತುಕಲೆಗೆ. ಮೈಸೂರು ಕಾ ರಾಜಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಹೈ. ನಮ್ಮ ಮೈಸೂರಿನ ಅರಮನೆ ಕರ್ನಾಟಕ ರಾಜ್ಯದ ವೈಭವದ ಪ್ರತೀಕವಾಗಿದೆ. मैसूर में प्राचीन सेंट फिलोमिना चर्च और जगन मोहन राजमहल का पुरातत्व वास्तु संग्रहालय अत्यंत आकर्षणीय है. ಮೈಸೂರಿನಲ್ಲೇ ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್ ಮತ್ತು ಜಗನ್ಮೋಹನ್ ಪ್ಯಾಲೇಸ್ ಅದರ ಪುರಾತತ್ವ ಸಂಗ್ರಹಾಲಯ ಅತ್ಯಂತ ಆಕರ್ಷಕವಾಗಿದೆ. ಮ್ಯೂಸಿಯಂ ಪುರಾತತ್ವ ಸಂಗ್ರಹಾಲಯ ಅಂದರೆ. ನೆಕ್ಸ್ಟ್, ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ. ಮಾತೃಭೂಮಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿ. ಭಾರತ ಮಾँ के खेत हरे भरे और सुहाने हैं. ಭಾರತ ಮಾತೆಯ ಹೊಲಗಳು ಹಚ್ಚ ಹಸಿರಿನಿಂದ ಸುಂದರವಾಗಿ ಕಂಗೊಳಿಸ್ತಾ ಇವೆ. ವನ್ ಉಪವನ್ ಫಲ್ ಫೂಲೋನ್ಸಿ ಯುತ ಹೈ. ವನ ಉಪವನ ಅಂದರೆ ಉದ್ಯಾನವನಗಳು ಹಣ್ಣು ಹೂವುಗಳಿಂದ ಕೂಡಿವೆ. ಭಾರತ ಭೂಮಿ ಕೆ ಅಂದರ್ ಖನಿಜೋं का व्यापक धन भरा हुआ है. ಭಾರತದ ಭೂಮಿಯ ಒಳಗೆ ಖನಿಜಗಳ ಅಪಾರ ಸಂಪತ್ತು ತುಂಬಿದೆ. ಭಾರತ ಮಾತಾ ಸುಖ ಸಂಪತ್ತಿ और धनधाम को मुक्त हस्त से बांट रही है. ಭಾರತ ಮಾತೆ ಸುಖ ಸಂಪತ್ತು, ಧನಧಾಮ ಎಲ್ಲವನ್ನು ಮುಕ್ತವಾಗಿ ಹಂಚ್ತಾ ಇದ್ದಾಳೆ. ನೆಕ್ಸ್ಟ್, ಸಮಯ ಅತ್ಯಂತ ಅನ್ಮೋಲ್ ಹೈ. ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ. ಸಮಯ ಬಹಳ ಅಮೂಲ್ಯವಾದದ್ದು, ಕವಿತೆಯ ಆಧಾರದ ಮೇಲೆ ಇದನ್ನು ಸ್ಪಷ್ಟಪಡಿಸಿ. ಸಮಯ ಈಶ್ಕಾ ದಿಯಾ ಹುವಾ ಅನುಪಮ್ ದೇನ್ ಹೈ. ಸಮಯ ಭಗವಂತ ಕೊಟ್ಟಿರ್ತಕ್ಕಂಥ ಅನುಪಮ ಕೊಡುಗೆ. ಉಸೆ ವ್ಯರ್ಥ ನಹಿ ಕರ್ನಾ ಚಾಹಿಯೇ. ಅದನ್ನು ಸುಮ್ಮನೆ ಕಳಿಬಾರ್ದು, ಸುಮ್ಮನೆ ಕಳಿಬಾರ್ದು. ಆಲಸ್ಯಕೋ ಛೋಡ್ನಾ ಚಾಹಿಯೇ. ಸೋಮಾರಿತನವನ್ನು ಬಿಡಬೇಕು. ಬಹಾನೆ ನಹಿ ಬನಾನಾ ಚಾಹಿಯೇ. ನೆಪಗಳನ್ನು ಮಾಡಿ ಸಮಯವನ್ನು ಸುಮ್ಮನೆ ಕಳಿಬಾರ್ದು. ಜೋ ಕಾಮ್ ಕರ್ನಾ ಹೈ ಉಸ್ ಕಾಮ್ ಕೋ ಉಸಿ ಸಮಯ ಹಿ ಮನ್ ಲಗಾಕರ್ ಕರ್ನಾ ಚಾಹಿಯೇ. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಆವಾಗಲೇ ಮನಸ್ಸಿಟ್ಟು ಮಾಡಬೇಕು, ಅದನ್ನು ಮುಂದಕ್ಕೆ ತಳ್ಳಬಾರ್ದು. ನೆಕ್ಸ್ಟ್, ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಈ ಒಂದು ದೋಹ ಅಂದರೆ ದ್ವಿಪದಿ, ಅದರ ಭಾವಾರ್ಥವನ್ನು ನಿಮ್ಮ ಸ್ವಂತ ಶಬ್ದಗಳಲ್ಲಿ ಬರೆಯಿರಿ. दया धर्म का मूल है, पाप मूल अभिमान, तुलसी दया न छांडिए, जब लग घट में प्राण. अर्थात
प्रस्तुत दोहे में तुलसीदास जी कहते हैं कि दया धर्म का मूल है और अभिमान पाप का, इसलिए जब तक शरीर में प्राण है तब तक ಮಾನವ को अपना ಅಭಿಮಾನ छोड़कर ದಯಾಳು ಬನೆ रहना चाहिए. ತುಳಸಿದಾಸರು ಏನು ಹೇಳ್ತಾರಪ್ಪ ಅಂದರೆ ದಯೆ ಧರ್ಮದ ಮೂಲ, ಅದೇ ರೀತಿ ಅಹಂಕಾರ ಪಾಪದ ಮೂಲ. ಆದ್ದರಿಂದ ಎಲ್ಲಿ ತನಕ ನಮ್ಮ ಶರೀರದಲ್ಲಿ ಪ್ರಾಣ ಇರುತ್ತೋ ಅಲ್ಲಿ ತನಕ ನಾವು ಅಹಂಕಾರ ಪಡೆದೇನೆ ದಯಾಳುವಾಗಿರಬೇಕು, ಅಂದರೆ ಇತರರ ಮೇಲೆ ಕನಿಕರ ತೋರಿಸಬೇಕು. ಗದ್ಯಾಂಶ का अनुवाद नेक्स्ट क्वेश्चन कन्नड़ या अंग्रेजी में कीजिए. कन्नड़ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದಿಸಿ. सत्य की महिमा अपार है. सत्य अत्यंत शक्तिशाली है, अतः हमें सत्य बोलने का अभ्यास करना चाहिए. ಸತ್ಯದ ಮಹಿಮೆ ಅಪಾರವಾಗಿದೆ, ಸತ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದ್ದರಿಂದ ನಾವು ಸತ್ಯ ಹೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನೆಕ್ಸ್ಟ್ ಮೇನ್ ಕ್ವಶನ್ 5-6 वाक्यों में उत्तर लिखिए. 34ನೇ ಪ್ರಶ್ನೆ बसंत एक स्वाभिमानी और ईमानदार लड़का है, कैसे स्पष्ट कीजिए. ಬಸಂತ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗ ಅಂತ ಹೇಗೆ ಹೇಳ್ಬೋದು ಸ್ಪಷ್ಟಪಡಿಸಿ. ಅಥವಾ ಚಾಯ್ಸ್ ಇರುತ್ತೆ. ಪಂಡಿತ್ ರಾಜ್ಕಿಶೋರ್ ಕೆ ಪರೋಪಕಾರಿ ಗುಣೋं का ಪರಿಚಯ दीजिए. ಪಂಡಿತ್ ರಾಜ್ಕಿಶೋರ್ ಅವರು ತುಂಬ ಪರೋಪಕಾರಿಯಾಗಿದ್ದರು, ಅವರ ಪರೋಪಕಾರಿ ಗುಣಗಳನ್ನು ಪರಿಚಯಿಸಿ. ಮೊದಲನೇದಕ್ಕೆ ಉತ್ತರ बसंत एक गरीब लड़का है, वह मेहनत से पैसे कमाना चाहता है. ಬಸಂತ ಒಬ್ಬ ಬಡ ಹುಡುಗ, ಅವನು ಪರಿಶ್ರಮದಿಂದ ದುಡಿಯೋದಕ್ಕೆ ಬಯಸ್ತಾನೆ, ಅಪೇಕ್ಷೆ ಪಡ್ತಾನೆ. इसलिए वह राजकिशोर जी से दया की भीख लेने से इनकार करता है. ಆದ್ದರಿಂದ ಅವನು ರಾಜ್ಕಿಶೋರ್ ಅವರು ದುಡ್ಡು ಕೊಡೋಕ್ಕೆ ಬಂದಾಗ ಅದನ್ನು ಭಿಕ್ಷೆ ಅಂತ ತಿಳಿದು ಅದನ್ನು ತಗೊಳ್ಳಲ್ಲ, ಅದನ್ನು ತಿರಸ್ಕರಿಸ್ತಾನೆ. वह घायल होने पर भी अपने भाई प्रताप को राजकिशोर के पैसे लौटाने को भेजता है. ಅವನು ದುರ್ಘಟನೆಯಲ್ಲಿ ಗಾಯಗೊಂಡಿದ್ದರೂ ಸಹ ತನ್ನ ತಮ್ಮ ಪ್ರತಾಪನನ್ನು ರಾಜ್ಕಿಶೋರ್ ಅವರ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ಕಳಿಸ್ತಾನೆ ಅವ್ರ ಮನೆಗೆ. इससे पता चलता है कि बसंत एक ईमानदार लड़का है. ಇದರಿಂದಲೇ ನಮಗೆ ಗೊತ್ತಾಗುತ್ತೆ ಬಸಂತ ಒಬ್ಬ ಪ್ರಾಮಾಣಿಕ ಹುಡುಗ ಅಂತ. ಇನ್ನು ರಾಜ್ಕಿಶೋರ್ ಬಗ್ಗೆ, ರಾಜ್ಕಿಶೋರ್ ಮಜ್ದೂರೋं के नेता थे. ರಾಜ್ಕಿಶೋರ್ ಅವರು ಕಾರ್ಮಿಕರ ನಾಯಕರು, ಶ್ರಮಿಕರ ನಾಯಕರು. ಗರೀಬೋं के प्रति ಸಹಾನುಭೂತಿ ದಿಖಾನೆ ವಾಲೆ ವ್ಯಕ್ತಿ थे. ಬಡವರ ಬಗ್ಗೆ ತುಂಬ ಅನುಕಂಪ ತೋರಿಸ್ತಕ್ಕಂಥ ವ್ಯಕ್ತಿಯಾಗಿದ್ದರು. बसंत के आग्रह पर उसे सहायता करने की दृष्टि से एक छलनी खरीदते हैं. ಬಸಂತ ಒತ್ತಾಯ ಮಾಡಿದ ಮೇಲೆ ಅವನಿಗೆ ಸಹಾಯ ಮಾಡಬೇಕನ್ನೋ ದೃಷ್ಟಿಯಿಂದ ಅವನಿಂದ ಒಂದು ಜರಡಿಯನ್ನು ಅವರು ಕೊಂಡ್ಕೋತಾರೆ. प्रताप से बसंत की मोटर दुर्घटना का समाचार सुनते ही तुरंत उसके घर पहुंचते हैं. ಪ್ರತಾಪ ಬಂದು ಬಸಂತನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾನಲ್ಲ, ಆಗ ತಕ್ಷಣ ಅವನ ಮನೆಗೆ ಹೋಗ್ತಾರೆ. बसंत के इलाज के लिए डॉक्टर को बुलाते हैं. ಬಸಂತನಿಗೆ ಚಿಕಿತ್ಸೆ ಕೊಡಿಸೋಕ್ಕೋಸ್ಕರ ಡಾಕ್ಟ್ರನ್ನ ಅಲ್ಲಿಗೆ ಕರೆಸ್ತಾರೆ. इस तरह हमें ರಾಜ್ಕಿಶೋರ್ के ಮಾನವೀಯ ವ್ಯವಹಾರ का ಪರಿಚಯ मिलता है. ಈ ರೀತಿ ಈ ಪಾಠದಲ್ಲಿ ನಮಗೆ ರಾಜ್ಕಿಶೋರ್ ಅವರ ಮಾನವೀಯ ಅನುಕಂಪ, ಮಾನವೀಯ ದಯಾಗುಣದ ಪರಿಚಯ ಸಿಗುತ್ತೆ. ನಿಮ್ನಲಿಖಿತ ಕವಿತಾಂಶ को पूर्ण कीजिए. 35ನೇ ಪ್ರಶ್ನೆ असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. नेक्स्ट 7ನೇ ಮೇನ್ ಕ್ವಶನ್ ಗದ್ಯಾಂಶ को ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋं के उत्तर लिखिए. ಗದ್ಯ ಭಾಗವನ್ನು ಓದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. अनुशासन जीवन का एक महत्वपूर्ण हिस्सा है. यह हमें अपने लक्ष्य की प्राप्ति में मदद करता है. अनुशासित व्यक्ति समय पर अपने कार्यों को पूरा करता है. अनुशासन से हम अपने जीवन को सार्थक और सफल बना सकते हैं. अनुशासन हमें आत्मनियंत्रण और संयम की सीख देता है. अनुशासन से हम अपने समाज में एक अच्छी छवि बना सकते हैं. अनुशासन का पालन करने से हमारे जीवन में सफलता मिलती है. अनुशासन हमें अपने लक्ष्य की प्राप्ति के लिए मेहनत करने की प्रेरणा देता है. ಅನುಶಾಸನ ಅಂದರೆ ಶಿಸ್ತು. ಈ ಶಿಸ್ತಿದೆಯಲ್ಲ, ಅದು ಜೀವನದ ಒಂದು ಮಹತ್ವಪೂರ್ಣವಾದ ಭಾಗವಾಗಿದೆ. ಇದು ನಮಗೆ ನಮ್ಮ ಗುರಿ ಮುಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಯಾರಲ್ಲಿ ಶಿಸ್ತು ಇರುತ್ತೋ ಅಂಥ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸಗಳನ್ನು ಪೂರ್ತಿ ಮಾಡ್ತಾನೆ. ಶಿಸ್ತಿನ ಪಾಲನೆಯಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕ ಮತ್ತು ಸಫಲಗೊಳಿಸಬಹುದು. ಶಿಸ್ತು ನಮಗೆ ಆತ್ಮನಿಯಂತ್ರಣವನ್ನು ಕಲಿಸುತ್ತೆ, ಅದ್ರ ಜೊತೆಗೆ ಸಂಯಮವನ್ನು ಕಲಿಸುತ್ತೆ. ಶಿಸ್ತನ್ನು ಪಾಲಿಸೋದ್ರಿಂದ ನಾವು ಸಮಾಜದ ಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರಬಹುದು. ಶಿಸ್ತನ್ನು ಅನುಸರಿಸೋದ್ರಿಂದ, ಅಂದರೆ ಶಿಸ್ತಿನ ಒಂದು ಜೀವನವನ್ನು ನಾವು ನಡೆಸೋದ್ರಿಂದ
ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಶಿಸ್ತು ನಮ್ಮ ಗುರಿಯನ್ನು ತಲುಪೋದಕ್ಕೆ ನಾವು ಪರಿಶ್ರಮ ಪಡಬೇಕು ಅನ್ನೋ ಪ್ರೇರಣೆಯನ್ನು ಕೊಡುತ್ತೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. अनुशासित व्यक्ति कैसा होता है? अनुशासित व्यक्ति समय पर अपने कार्यों को पूरा करता है. जीवन को सार्थक और सफल कैसे बना सकते हैं? अनुशासन से हम अपने जीवन को सार्थक और सफल बना सकते हैं. अनुशासन हमें क्या सीख देता है? अनुशासन हमें आत्मनियंत्रण और संयम की सीख देता है. अनुशासन से कैसी प्रेरणा मिलती है? अनुशासन हमें अपने लक्ष्य प्राप्ति के लिए मेहनत करने की प्रेरणा देता है. दिए गए संकेत बिंदुओं के आधार पर 12-15 वाक्यों में किसी एक विषय के बारे में निबंध लिखिए. कर्नाटक राज्य ಕೊಟ್ಟಿದ್ದಾರೆ, ಜನಸಂಖ್ಯಾ ಸಮಸ್ಯೆ ಕೊಟ್ಟಿದ್ದಾರೆ, ಇಂಟರ್ನೆಟ್ का महत्व. नेक्स्ट 38ನೇ ಪ್ರಶ್ನೆ, 9ನೇ ಮೇನ್ ಕ್ವಶನ್. कोई सकारण देते हुए अपने प्रधान अध्यापक के नाम एक छुट्टी पत्र लिखिए. ಯಾವುದಾದ್ರೂ ಒಂದು ಸರಿಯಾದ ಕಾರಣವನ್ನು ಕೊಡುತ್ತಾ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಅಥವಾ अपनी पढ़ाई के बारे में बताते हुए अपने पिताजी के नाम एक पत्र लिखिए. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸುತ್ತಾ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ. छुट्टी ಪತ್ರವನ್ನು ನೀವು ಅಭ್ಯಾಸ ಮಾಡಿ. छुट्टी ಪತ್ರ ಇಲ್ಲಿ ಕಾಣ್ತಾ ಇದೆ, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ.